ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಂತೆಲ್ಲ ಕರೆಸ್ಕೊಳ್ಳೋ ಅಮಿತ್ ಶಾ ಅವರು ಮೊನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದಾಗಿದೆ. ನಿನ್ನೆ ಹಲವು ಸುತ್ತಿನ ಸಭೆ ಜೊತೆಗೆ ರ್ಯಾಲಿಯಲ್ಲೂ ಕೂಡ ಪಾಲ್ಗೊಂಡಿದ್ರು. ಹಲವು ಸುತ್ತಿನ ಸಭೆ ಅಂದಾಗ ಅಸಮಾಧಾನಿತರನ್ನ ಕರೆದು ಅವರಿಗೆ ಸಮಾಧಾನ ಪಡಿಸುವಂತಹ ಕೆಲಸ ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ತಾಕೀತು ಕೂಡ ಮಾಡಿದ್ದಾರೆ. ಬಟ್ ಈ ಸಭೆಯಲ್ಲಿ ತುಮಕೂರಿನಲ್ಲಿ ಟಿಕೆಟ್ ಸಿಕ್ಕಿದಂತ ಅಸಮಾಧಾನಗೊಂಡಿರೋ ಮಾಧುಸ್ವಾಮಿ ಅವರು ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿ ಬಂದಿದ್ರು. ನೆನ್ನೆಯೂ ಕೂಡ ಬರ್ತಾರೆ ಅಂತ ನಿರೀಕ್ಷೆ ಇತ್ತು, ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. ಅಮಿತ್ ಶಾ ಅವರು ಕರೆದಿದ್ದಂತಹ ಸಭೆಗೆ ಮಾಧುಸ್ವಾಮಿ ಆಬ್ಸೆಂಟ್ ಆಗಿದ್ರು. ಅಮಿತ್ ಶಾ ರಾಜ್ಯಕ್ಕೆ ಬಂದರೂ ಭೇಟಿಯಾಗದ ಮಾಧುಸ್ವಾಮಿ. ಇನ್ನು ತಣ್ಣಗಾಗ್ಲಿಲ್ವಾ ಮಾಧುಸ್ವಾಮಿ ಮುನಿಸು? ಲೋಕಸಭಾ ಟಿಕೆಟ್ ಕೈತಪ್ಪಿದ್ರಿಂದ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದ ಮಾಜಿ ಸಚಿವ ಮಾಧುಸ್ವಾಮಿ ಒಂದು ಹಂತದಲ್ಲಿ ಬಿಜೆಪಿ ತೊರೆಯುವ ನಿರ್ಧಾರವನ್ನು ಕೂಡ ಮಾಡಿದ್ರು. ಬಿಜೆಪಿಯ ಅಗ್ರಗಣ್ಯ ನಾಯಕ ಯಡಿಯೂರಪ್ಪ ವಿರುದ್ಧ ಕೂಡ ಅಸಮಾಧಾನ ಹೊರಹಾಕಿದ್ರು. ಆದರೆ ಅದೇ ಯಡಿಯೂರಪ್ಪನವರ ಸಮಾಧಾನದ ಮಾತುಗಳಿಂದ ಮಾಧುಸ್ವಾಮಿ ಕೋಪ ತಣಿದಿತ್ತು. ಆದರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಅಮಿತ್ ಶಾ ಜೊತೆಗಿನ ಸಭೆಗೆ ಮಾಧುಸ್ವಾಮಿ ಗೈರಾಗಿದ್ರು. ಇದೀಗ ಮಾಧುಸ್ವಾಮಿಯ ಗೈರು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನು ಈ ಸಭೆಗೆ ಮಾಧುಸ್ವಾಮಿಗೆ ಆಹ್ವಾನ ಇರಲಿಲ್ವಾ ಅಥವಾ ಆಹ್ವಾನ ಇದ್ರೂ ಕೂಡ ಮಾಧುಸ್ವಾಮಿಯೇ ಬಂದಿರಲಿಲ್ವಾ? ಯಡಿಯೂರಪ್ಪ ಮೇಲಿನ ಕೋಪ ಇನ್ನೂ ತಣಿದಿಲ್ವಾ ಎಂಬ ಗುಮಾನಿ ಹುಟ್ಟಿದೆ. ಸಭೆಗೆ ಬಾರದೇ ಇದ್ದದ್ದನ್ನ ಗಮನಿಸಿದ ಅಮಿತ್ ಶಾ ಮಾಧುಸ್ವಾಮಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನು ಸಹ ಮಾಧುಸ್ವಾಮಿ ಹೆಗಲಿಗೆ ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಮಾಧುಸ್ವಾಮಿಯ ಕೋಪ ಮೇಲ್ನೋಟಕ್ಕೆ ತಣಿದಿದ್ರೂ ಕೂಡ ಒಳಬೇಗುದಿಯ ಹೊಗೆ ಹಾಗೇ ಇದ್ದಂತಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.